ನಮಸ್ತೆ ಎಲ್ಲರಿಗೂ. ಲಕ್ಕಿ ಟಿಪ್ಸ್ ವಿತ್ ಗುರೂಜಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಈ ಧೈರ್ಯ ಮತ್ತು ಸಾಹಸದ ಪ್ರತೀಕವಾಗಿರುವ ಮೇಷರಾಶಿಯವರೇ, 2026ರ ವರ್ಷ ನಿಮಗೆ ಈ ಮೊದಲ ತಿಂಗಳು ನಿಮ್ಮ ಪಾಲಿಗೆ ಕೇವಲ ಒಂದು ತಿಂಗಳಲ್ಲ, ಇದು ನಿಮ್ಮ ಇಡೀ ವರ್ಷದ ಭವಿಷ್ಯವನ್ನು ನಿರ್ಧರಿಸುವ ಅಡಿಪಾಯದ ತಿಂಗಳು. ಈ ಜನವರಿ ತಿಂಗಳು ನಿಮಗೆ ಹೊಸ ಭರವಸೆ, ಹೊಸ ಶಕ್ತಿ ಮತ್ತು ಅನಿರೀಕ್ಷಿತ ಧನಲಾಭ ಅನ್ನೋದು ತರುತ್ತಿದೆ. ಆದರೆ ಇದರ ಜೊತೆಯಲ್ಲೇ ನಿಮ್ಮ ಹಠ ಮತ್ತು ಕೋಪವೇ ನಿಮಗೆ ಮುಳ್ಳಾಗುವ ಸಾಧ್ಯತೆಯೂ ಇದೆ. ಈ ತಿಂಗಳು ನಿಮ್ಮ ಜೀವನದಲ್ಲಿ ಯಾವ ದೊಡ್ಡ ಬದಲಾವಣೆ ಆಗಲಿದೆ? ನಿಮ್ಮ ರಾಶ್ಯಾಧಿಪತಿ ಕುಜ ಆಟವೇನು ಮತ್ತು ಈ ತಿಂಗಳು ನಿಮ್ಮನ್ನು ಹುಡುಕಿಕೊಂಡು ಬರುವ ಆ ಅದೃಷ್ಟ ವ್ಯಕ್ತಿ ಯಾರು? ಇದೆಲ್ಲವನ್ನ ತಿಳಿಯಲು ಈ ವಿಡಿಯೋವನ್ನು ನೀವು ಫಸ್ಟಿಂದ ಹಿಡಿದು ಕೊನೆಯ ತನಕ ಸ್ಕಿಪ್ ಮಾಡ್ದಲೇ ನೋಡಿದ್ರೆ ತುಂಬಾ ಉಪಯುಕ್ತವಾದ ಮಾಹಿತಿ ನಿಮಗೂ ಕೂಡ ಲಭಿಸುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪುಟ್ಟದೊಂದು ಲೈಕ್ ಕೊಡೋದನ್ನು ಮರಿಬೇಡಿ. ಮತ್ತು ಈ ಮೇಷರಾಶಿಯವರು ಯಾರೆಲ್ಲ ಇದ್ದೀರಾ ಅವರು ಹೆಚ್ಚಾಗಿ ಈ ವಿಡಿಯೋವನ್ನು ಶೇರ್ ಮಾಡಿ. ಓಂ ಶ್ರೀ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಹಾಕಿ. ಇಲ್ಲ ಅಂದರೆ ನಿಮ್ಮ ಮನೆ ದೇವರು, ನಿಮ್ಮ ಕುಲದೇವರ ಹೆಸರನ್ನು ಈ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ. ಮೇಷರಾಶಿಯ ಅಧಿಪತಿಯಾದ ಕುಜನು ಈ ತಿಂಗಳು ನಿಮಗೆ ಆದ್ಯಮ ಉತ್ಸಾಹವನ್ನು ತುಂಬಲಿದ್ದಾನೆ. ವಿಶೇಷವಾಗಿ ಜನವರಿ ತಿಂಗಳ ಉತ್ತರಾರ್ಧದಲ್ಲಿ ಸೂರ್ಯನು ಮಕರ ರಾಶಿಯನ್ನು ಪ್ರವೇಶಿಸುವುದು ನಿಮ್ಮ ವೃತ್ತಿ ಜೀವನದಲ್ಲಿ ದೊಡ್ಡ ತಿರುವು ನೀಡಲಿದೆ. ಇದು ನಿಮ್ಮ ಪಾಲಿಗೆ ಸುವರ್ಣಕಾಲ ಅಂತಲೇ ಹೇಳಬಹುದು. ಆದರೆ ಶನಿಯ ದೃಷ್ಟಿಯು ನಿಮ್ಮ ಈ ಖರ್ಚಿನ ಮೇಲೆ ಮತ್ತು ಆರೋಗ್ಯದ ಮೇಲೆ ಬೀಳಲಿದ್ದು ಎಚ್ಚರ ತಪ್ಪಿದರೆ ಕಷ್ಟ. ಕಟ್ಟಿಟ್ಟ ಬುತ್ತಿ. ನಿಮ್ಮ ಜೀವನದ ಪ್ರತಿಯೊಂದು ಕ್ಷೇತ್ರದ ಬಗ್ಗೆ ವಿವರವಾಗಿ ನಾವು ನೋಡ್ತಾ ಹೋಗೋಣ. ನೇರವಾಗಿ ಜನವರಿ 26ರ ಗ್ರಹಗಳ ಸಂಚಾರವನ್ನು ಗಮನಿಸೋಣ. ಈ ತಿಂಗಳು ಆಕಾಶದಲ್ಲಿ ಒಂದು ಅದ್ಭುತವಾದ ಗ್ರಹಗಳ ಈ ಸಮಾಗಮ ನಡೆಯಲಿದೆ. ಮುಖ್ಯವಾಗಿ ಜನವರಿ 12 ಮತ್ತು 2026ರಂದು ಶುಕ್ರವಾರ ಗ್ರಹವು ಮಕರ ರಾಶಿಗೆ ಪ್ರವೇಶ ಮಾಡಲಿದ್ದಾರೆ. ಇದರ ಬೆನ್ನಲ್ಲೇ ಜನವರಿ 14ರಂದು ಸೂರ್ಯದೇವನು ಮಕರ ರಾಶಿಗೆ ಪ್ರವೇಶ ಮಾಡ್ತಾ ಇರೋದು. ಇದನ್ನೇ ನಾವು ಅತ್ಯಂತ ಪವಿತ್ರವಾದ ಮಕರ ಸಂಕ್ರಾಂತಿ ಎಂದು ಆಚರಿಸುತ್ತೇವೆ. ಇದಾದ ನಂತರ ಜನವರಿ 15 ಅಥವಾ 16ರಂದು ಕುಜಗ್ರಹವು ಅಂದರೆ ಈ ಮಂಗಳನು ಮಕರ ರಾಶಿಗೆ ಬರ್ತಾ ಇರೋದು ಮತ್ತು ಜನವರಿ 17ರಂದು ಬುಧನು ಕೂಡ ಈ ಮಕರ ರಾಶಿಯನ್ನು ಸೇರ್ತಾ ಇರತಕ್ಕಂಥದ್ದು. ಅಂದರೆ ಈ ತಿಂಗಳ ಮಧ್ಯಭಾಗದಲ್ಲಿ ಮಕರ ರಾಶಿಯಲ್ಲಿ ಚತುರ್ಗ್ರಹ ಯೋಗ ಏರ್ಪಡುತ್ತಿದೆ. ಒಂದೇ ರಾಶಿಯಲ್ಲಿ 4 ಪ್ರಬಲ ಗ್ರಹಗಳು ಸೇರುತ್ತಿರುವುದು. ಅಂದರೆ ಇಲ್ಲಿ ಈ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಹೇಳೋದಾದರೆ ಬಹಳ ದೊಡ್ಡ ಪರಿಣಾಮ ಬೀರುವ ಒಂದು ವಿದ್ಯಮಾನ ಅಂತಲೇ ನಾವು ಹೇಳಬಹುದು. ಈ ಬದಲಾವಣೆಗಳು ಈ ಮೇಷರಾಶಿಯವರ ಮೇಲೆ ಹೇಗೆ ಈ ದೊಡ್ಡ ಪ್ರಭಾವ ಬೀರಲಿದೆ ನೋಡೋಣ. ಮೊದಲಿಗೆ ನಿಮ್ಮ ವೃತ್ತಿ ಮತ್ತು ಉದ್ಯೋಗದ ವಿಚಾರ. ಸೂರ್ಯನು ನಿಮ್ಮ ಈ ಕರ್ಮಸ್ಥಾನವನ್ನು ಪ್ರಬಲಗೊಳಿಸುತ್ತಿರುವುದರಿಂದ ಉದ್ಯೋಗದಲ್ಲಿ ಇರುವವರಿಗೆ ಇದು ರಾಜಯೋಗದ ಸಮಯ. ಯಾರ್ಯಾರು ಈ ಕಳೆದ ವರ್ಷ ಕೆಲಸದಲ್ಲಿ ಅವಮಾನವನ್ನು ಎದುರಿಸಿದ್ದರೋ ಅಥವಾ ಎಷ್ಟೇ ನೀವು ಕಷ್ಟಪಟ್ಟರೂ ಕೂಡ ಕೆಲಸ ಮಾಡಿದ್ರೂ ಮನ್ನಣೆ ಅನ್ನೋದು ಸಿಗುತ್ತಿಲ್ಲ ಎಂದು ನೀವು ಕೊರಗಿದ್ದಿರೋ ಅವರಿಗೆ ಈ ತಿಂಗಳು ಅನಿರೀಕ್ಷಿತ ಯಶಸ್ಸನ್ನು ನೀಡಲಿದೆ. ಚತುರ್ಗ್ರಹ ಯೋಗ ನಿಮ್ಮ 10ನೇ ಮನೆಯಲ್ಲಿ ನಡೆಯುತ್ತಿರುವುದರಿಂದ ಸರ್ಕಾರಿ ಉದ್ಯೋಗಕ್ಕಾಗಿ ಪ್ರಯತ್ನಿಸುತ್ತಿರುವವರಿಗೆ ನೇಮಕಾತಿ ಆದೇಶ ಕೈ ಸೇರುವ ಸಾಧ್ಯತೆಗಳು ಇವೆ. ಖಾಸಗಿ ಕಂಪನಿಗಳಲ್ಲಿ ಕೆಲಸ ಮಾಡುವವರಿಗೆ ಈ ಬಡ್ತಿ ಅಥವಾ ಸಂಬಳ ಹೆಚ್ಚಳದ ಸಿಹಿ ಸುದ್ದಿ ಜನವರಿ 20ರ ನಂತರ ಕೇಳಿಬರಲಿದೆ. ನಿರುದ್ಯೋಗಿಗಳು ಇಷ್ಟು ದಿನ ಎಷ್ಟೇ ಇಂಟರ್ವ್ಯೂ ಅಟೆಂಡ್ ಮಾಡಿದರೂ ಕೂಡ ನೀವು ಅದರಲ್ಲಿ ನಿಮಗೆ ಈ ಫೇಲ್ ಅನ್ನೋದು ಆಗ್ತಾ ಇದ್ರಿ. ಈ ತಿಂಗಳು ಯಾರೋ ಒಬ್ಬ ಹಿರಿಯ ವ್ಯಕ್ತಿಯ ಅಥವಾ ಸ್ನೇಹಿತನ ಅಂದರೆ ಆತ್ಮೀಯ ಸ್ನೇಹಿತನ ಸಹಾಯದಿಂದ ನಿಮಗೆ ಗೌರವಯುತವಾದ ಕೆಲಸ ಅನ್ನೋದು ಸಿಗಲಿದೆ. ಈ ವ್ಯಾಪಾರಸ್ಥರಿಗೆ ಮತ್ತು ಉದ್ಯಮಿಗಳಿಗೆ ಇದು ಸುಗ್ಗಿ ಕಾಲ ಎಂದೇ ಹೇಳಬಹುದು. ನೀವು ಹಾಕಿದ ಬಂಡವಾಳಕ್ಕೆ 2ರಷ್ಟು ಲಾಭ ಬರುವಂತಹ ಯೋಗ ಕೂಡ ಇದೆ. ಅಂದರೆ ವಿಶೇಷ ಇಲ್ಲಿ ಕಬ್ಬಿನ ಅಥವಾ ಈ ಸಿಮೆಂಟ್, ರಿಯಲ್ ಎಸ್ಟೇಟ್ ಅಥವಾ ವಾಹನಗಳಿಗೆ ಸಂಬಂಧಿಸಿದ ಬಿಸ್ನೆಸ್ ಮಾಡುತ್ತಿರುವ ಮೇಷರಾಶಿಯವರಿಗೆ ಕುಜ ಮತ್ತು ಸೂರ್ಯನ ಪ್ರಭಾವದಿಂದ ವ್ಯಾಪಾರದಲ್ಲಿ ಭಾರೀ ಏಳಿಗೆ ಕಂಡುಬರುತ್ತಿದೆ. ಪಾಲುದಾರಿಕೆ ವ್ಯವಹಾರದಲ್ಲಿ ಇದ್ದಂತಹ ಒಂದು ಮನಸ್ತಾಪಗಳು ದೂರವಾಗಿ ಹೊಸ ಅಗ್ರಿಮೆಂಟ್ ಕೂಡ ಆಗುವ ಸಾಧ್ಯತೆ ಇದೆ. 2026ರ ಆರಂಭವೇ ನಿಮಗೆ ಆರ್ಥಿಕವಾಗಿ ಭದ್ರ ಬುನಾದಿ ಹಾಕಿಕೊಡಲಿದೆ.
ಕೃಷಿಗೆ ಮತ್ತು ಈ ತಿಂಗಳು ಬಹಳ ಪ್ರಬಲವಾಗಿದೆ. ನೀವು ಬೆಳೆದ ಬೆಳೆಗಳಿಗೆ ಮಾರುಕಟ್ಟೆಯಲ್ಲಿ ಉತ್ತಮ ಬೆಲೆ ಸಿಗುವುದಲ್ಲದೆ ಕೃಷಿ ಭೂಮಿಗೆ ಸಂಬಂಧಿಸಿದಂತೆ ಇದ್ದ ವ್ಯಾಜ್ಯಗಳು ನಿಮ್ಮ ಪರವಾಗಿ ಬಗೆಹರಿಯಲಿವೆ. ಈ ಸಾಲದ ಬಾಧೆಯಿಂದ ಬಳಲುತ್ತಿದ್ದ ರೈತರಿಗೆ ಋಣಮುಕ್ತವಾಗುವ ದಾರಿಗಳು ಗೋಚರಿಸಲಿವೆ. ಈ ತಿಂಗಳು ಮೇಷರಾಶಿಯವರ ಜೇಬು ತುಂಬಿರುತ್ತೆ ಮತ್ತು ನೀವು ನಿಸ್ಸಂಶಯವಾಗಿ ಹೇಳಬಹುದು. ಈ ಗುರುಗ್ರಹದ ಅನುಗ್ರಹ ಮತ್ತು 10ನೇ ಮನೆಯಲ್ಲಿರುವ ಗ್ರಹಗಳ ಬಲದಿಂದ ಅನಿರೀಕ್ಷಿತ ಧನಾಗಮನ ಯೋಗವಿದೆ. ನೀವು ಯಾರಿಗೋ ಕೊಟ್ಟು ಮರೆತು ಹೋಗಿದ್ದ ಸಾಲದ ಹಣ ಅಥವಾ ವರ್ಷಗಳಿಂದ ಬರಬೇಕಿದ್ದ ಬಾಕಿ ಹಣ ಈ ತಿಂಗಳು ವಾಪಸ್ ಬರುವ ಸಾಧ್ಯತೆ ಕೂಡ ಇದೆ. ಈ ಕೋರ್ಟ್ ಕಚೇರಿ ವಿಚಾರಗಳಲ್ಲಿ ಆಸ್ತಿ ಪಾಸ್ತಿ ವ್ಯಾಜ್ಯಗಳಲ್ಲಿ ಸಿಲುಕಿಕೊಂಡಿದ್ದಾರೆ. ಜನವರಿ ತಿಂಗಳಲ್ಲಿ ತೀರ್ಪು ನಿಮ್ಮ ಪರವಾಗಿ ಬರುವ ಹಣ. ಈ ರಾಜಿ ಸಂಧಾನದ ಮೂಲಕ ನಿಮಗೆ ಹಣ ಕೈ ಸೇರುವ ಯೋಗವಿದೆ. ಈ ಲಾಟ್ರಿ, ಶೇರ್ ಮಾರುಕಟ್ಟೆ ಅಥವಾ ಇನ್ವೆಸ್ಟ್ಮೆಂಟ್ ಮೂಲಕವೂ ಸಣ್ಣ ಮಟ್ಟದ ಲಾಭವನ್ನು ನಿರೀಕ್ಷಿಸಬಹುದು. ಆದರೆ ಹೂಡಿಕೆ ಮಾಡುವಾಗ ದುರಾಸೆ ಪಡೆದ ಎಚ್ಚರಿಕೆ ವಹಿಸುವುದು ಅಗತ್ಯ. ಒಟ್ಟಾರೆಯಾಗಿ ಆರ್ಥಿಕವಾಗಿ ನೀವು ಸುಧಾರಿಸಿಕೊಳ್ಳುವ ತಿಂಗಳು ಇದು. ಈಗ ಈ ವೈಯಕ್ತಿಕ ಜೀವನದ ಬಗ್ಗೆ ನಾವು ನೋಡೋದಾದರೆ ಈ ಮಧ್ಯಮ ವಯಸ್ಕರಿಗೆ ಮತ್ತು ಗೃಹಿಣಿಯರಿಗೆ ಈ ತಿಂಗಳು ಮನಸ್ಸಿಗೆ ನೆಮ್ಮದಿ ತರುವಂತಹ ಘಟನೆಗಳು ನಡೆಯಲಿವೆ. ಮನೆಯಲ್ಲಿ ಶುಭ ಕಾರ್ಯಗಳು, ಪೂಜೆ ಪುನಸ್ಕಾರಗಳು ನೆರವೇರಲಿವೆ. ಮದುವೆ ಆಗಿಲ್ಲದವರಿಗೆ ಕಂಕಣ ಭಾಗ್ಯ ಕೂಡಿ ಬರಲಿದೆ. ಈಗಾಗಲೇ ಮಾತುಕತೆ ನಡೆದು ಮುರಿದು ಬಿದ್ದಿದ್ದ ಸಂಬಂಧಗಳು ಮತ್ತು ಈ ಜೋಡಣೆಯಾಗುವ ಕಾಲ ಇದಾಗಿದೆ. ಗಂಡ ಹೆಂಡತಿ ಸಂಬಂಧದಲ್ಲಿ ಇದ್ದಂತಹ ಸಣ್ಣ ಪುಟ್ಟ ಜಗಳಗಳು ಈಗ ಪ್ರೀತಿಯಾಗಿ ಬದಲಾಗಲಿದೆ. ಸೂರ್ಯ ಮತ್ತು ಮಂಗಳ ಒಂದೇ ರಾಶಿಯಲ್ಲಿ ಇರುವುದರಿಂದ ಕೆಲವೊಮ್ಮೆ ಕೋಪದ ಕೈಮೀರಿ ಹೋಗಬಹುದು. ಆದ್ದರಿಂದ ಸಂಗಾತಿಯ ಜೊತೆ ಮಾತನಾಡುವಾಗ ತಾಳ್ಮೆ ಇರಲಿ. ಸಂತಾನ ಅಪೇಕ್ಷೆಯಲ್ಲಿರುವ ದಂಪತಿಗಳಿಗೆ ವೈದ್ಯಕೀಯ ಚಿಕಿತ್ಸೆ ಫಲಕಾರಿಯಾಗುವ ಅಥವಾ ಸಂತಾನ ಲಾಭದ ಶುಭ ಸಮಾಚಾರ ಕೇಳುವ ಯೋಗವಿದೆ. ಮಕ್ಕಳ ವಿದ್ಯಾಭ್ಯಾಸದ ವಿಚಾರದಲ್ಲಿ ಪೋಷಕರಿಗೆ ಇದ್ದ ಆತಂಕ ದೂರವಾಗಲಿದೆ. ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ಈ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಬರೆಯುತ್ತಿರುವವರಿಗೆ ಮತ್ತು ತಾಂತ್ರಿಕ ಶಿಕ್ಷಣ ಇಲ್ಲಿ ಕಲಿಯುತ್ತಿರುವವರಿಗೆ ಈ ಗ್ರಹಗಳ ಸಂಯೋಜನೆ ಅದ್ಭುತವಾದ ಏಕಾಗ್ರತೆಯನ್ನು ನೀಡಲಿದೆ. ವಿದೇಶಿ ವಿದ್ಯಾಭ್ಯಾಸ ಅಥವಾ ವಿದೇಶಿ ಪ್ರಯಾಣಕ್ಕಾಗಿ ಪ್ರಯತ್ನಿಸುತ್ತಿರುವವರಿಗೆ ವೀಸಾ ಸಮಸ್ಯೆಗಳು ಬಗೆಹರಿದು ಹಾರುವ ವಿಮಾನ ಏರುವ ಯೋಗ ಕೂಡಿ ಬರಲಿದೆ. ವಿದೇಶದಲ್ಲಿ ಉದ್ಯೋಗದಲ್ಲಿ ಇರುವವರಿಗೆ ತಾಯ್ನಾಡಿಗೆ ಬಂದು ಹೋಗುವ ಅವಕಾಶ ಸಿಗಬಹುದು. ಈ ತಿಂಗಳು ನಿಮ್ಮ ಜೀವನದಲ್ಲಿ ಒಬ್ಬ ವಿಶೇಷ ವ್ಯಕ್ತಿಯ ಭೇಟಿಯಾಗಲಿದೆ. ಇವರು ನಿಮ್ಮ ಹಳೆಯ ಸ್ನೇಹಿತರಾಗಿರಬಹುದು ಅಥವಾ ದೂರದ ಸಂಬಂಧಿನೇ ಆಗಿರಬಹುದು. ಇವರಿಂದ ನಿಮಗೆ ಬಿಸ್ನೆಸ್ ಅಥವಾ ಈ ಕೆರಿಯರ್ನಲ್ಲಿ ಹೊಸ ದಾರಿ ಅನ್ನೋದು ಸಿಗುತ್ತೆ. ಇವರ ಸಲಹೆಯನ್ನು ತಿರಸ್ಕರಿಸಬೇಡಿ. ಇಷ್ಟೆಲ್ಲ ಸಕಾರಾತ್ಮಕ ಫಲಗಳಿದ್ದರೂ ನಾನು ಮೊದಲೇ ಹೇಳಿದಂತೆ ಜೀವನ ಅಂದಮೇಲೆ ಏಳು ಬೀಳು ಸಹಜ. ಈ ತಿಂಗಳ ಅಂತ್ಯದಲ್ಲಿ ಅಥವಾ ತಿಂಗಳ ಮಧ್ಯಭಾಗದಲ್ಲಿ ಒಂದು ಕಠಿಣ ಸವಾಲು ನಿಮಗೆ ಎದುರಾಗಲಿದೆ. ಅದೇನಪ್ಪ ಅಂತ ಅಂದರೆ ನಿಮ್ಮದೇ ಕ್ಷೇತ್ರದಲ್ಲಿರುವ ಕೆಲವರು ನಿಮ್ಮ ಏಳಿಗೆಯನ್ನು ಸಹಿಸದೆ ನಿಮ್ಮ ವಿರುದ್ಧ ಗುಪ್ತವಾಗಿ ಸಂಚು ರೂಪಿಸಬಹುದು. ಇದನ್ನು ಗುಪ್ತ ಶತ್ರುಗಳ ಕಾಟ ಎಂದು ಕರೆಯುತ್ತೇವೆ. ಈ ಕಚೇರಿಯಲ್ಲಿ ಅಥವಾ ನಿಮ್ಮ ಸಂಬಂಧಿಕರಲ್ಲೇ ಒಬ್ಬರು ನಿಮ್ಮ ಮುಖದ ಮುಂದೆ ನಗುತ್ತಾ ಬೆನ್ನ ಹಿಂದೆ ನಿಮ್ಮ ಬಗ್ಗೆ ಇಲ್ಲಸಲ್ಲದ ಅಪಪ್ರಚಾರ ಮಾಡುವ ಸಾಧ್ಯತೆ ಕೂಡ ಇದೆ. ಸೂರ್ಯ ಮತ್ತು ಮಂಗಳ ಮಕರ ರಾಶಿಯಲ್ಲಿ ಸೇರಿದಾಗ ಅಧಿಕಾರ ಸಿಗುತ್ತೆ ನಿಜ, ಆದರೆ ಅದು ಅಹಂಕಾರವನ್ನು ತರಬಹುದು. ನಿಮ್ಮ ಮಾತಿನ ತೀಕ್ಷ್ಣತೆ ಹೆಚ್ಚಾಗಿ ಆಪ್ತರೇ ದೂರವಾಗುವಂಥ ಪರಿಸ್ಥಿತಿ ಒಂದೆರಡು ಬಾರಿ ಎದುರಾಗುತ್ತೆ. ಅತಿಯಾದ ಕೆಲಸದಿಂದ ಒತ್ತಡದಿಂದ ಬೆನ್ನು ನೋವು ಅಥವಾ ಉಷ್ಣಕ್ಕೆ ಸಂಬಂಧಿಸಿದ ಆರೋಗ್ಯದ ಸಮಸ್ಯೆಗಳು ನಿಮ್ಮನ್ನು ಬಾಧಿಸಬಹುದು. ಈ ವಾಹನ ಚಾಲನೆ ಮಾಡುವಾಗಲೂ ಕೂಡ ಜನವರಿ 15ರಿಂದ ಜನವರಿ 25ರ ಅವಧಿಯಲ್ಲಿ ಸ್ವಲ್ಪ ಎಚ್ಚರಿಕೆ ಅಗತ್ಯ. ಹಾಗಾದರೆ ಈ ಸಮಸ್ಯೆಗಳಿಗೆ ಪರಿಹಾರವೇನು? ಭಯಪಡುವ ಅಗತ್ಯಗಳಿಲ್ಲ. ಈ ದೋಷಗಳನ್ನು ನಿವಾರಿಸಿಕೊಳ್ಳಲು ನೀವು ಈ ಚತುರ್ಗ್ರಹ ಯೋಗದ ಸಂಪೂರ್ಣ ಲಾಭ ಪಡೆಯಲು ನೀವು ಈ ಸರಳ ಪರಿಹಾರಗಳನ್ನು ಮಾಡಿಕೊಳ್ಳಿ. ಮಂಗಳವಾರದಂದು ಸುಬ್ರಹ್ಮಣ್ಯ ಸ್ವಾಮಿಯ ಅಥವಾ ಈ ಆಂಜನೇಯ ಸ್ವಾಮಿಯ ದೇವಸ್ಥಾನಕ್ಕೆ ಹೋಗಿ ದೀಪಾರಾಧನೆ ಮಾಡಿ. ಸಾಧ್ಯವಾದರೆ ಬಡವರಿಗೆ ಅಥವಾ ಈ ನಿರ್ಗತಿಕರಿಗೆ ಕೆಂಪು ವಸ್ತ್ರವನ್ನು ಅಥವಾ ಈ ತೊಗರಿಬೇಳೆಯನ್ನು ದಾನ ಮಾಡಿ. ನಿಮ್ಮ ಮೇಲಿರುವ ಕುಜ ದೋಷದ ಪ್ರಭಾವವನ್ನು ತಗ್ಗಿಸುತ್ತೆ. ಪ್ರತಿನಿತ್ಯ ಸೂರ್ಯ ದೇವರಿಗೆ ನಮಸ್ಕಾರವನ್ನು ಮಾಡಿ. ಒಂದು ತಾಮ್ರದ ಪಾತ್ರೆಯಲ್ಲಿ ನೀರನ್ನು ಅರ್ಪಿಸಿ ಓಂ ಸೂರ್ಯಾಯ ನಮಃ ಎಂದು ಜಪಿಸಿ. ಸರ್ಕಾರಿ ಕೆಲಸದಲ್ಲಿ ಇರುವ ಅಡೆತಡೆಗಳು ನಿವಾರಣೆಯಾಗುತ್ತೆ. ಒಟ್ಟಾರೆ ಹೇಳುವುದು ಆದರೆ 2026 ಜನವರಿ ತಿಂಗಳು ಮೇಷರಾಶಿಯವರ ಪಾಲಿಗೆ ಕತ್ತಲೆಯಿಂದ ಬೆಳಕಿನೆಡೆಗೆ ಕರೆದೊಯ್ಯುವ ತಿಂಗಳು ಇದು.
ಸಣ್ಣ ಪುಟ್ಟ ಅಡೆತಡೆಗಳು ಬಂದರೂ ಅಂತಿಮ ಜಯ ನಿಮ್ಮದೇ. ನಿಮ್ಮ ಆತ್ಮವಿಶ್ವಾಸವನ್ನು ಯಾವತ್ತೂ ನೀವು ಕಳೆದುಕೊಳ್ಳಬೇಡಿ. ಮತ್ತು ಮೇಷರಾಶಿಯವರೇ, 2026 ಜನವರಿ ತಿಂಗಳು ನಿಮಗೆ ಅತಿ ವೇಗವಾಗಿ ಓಡುವ ಕುದುರೆ ಇದ್ದಂತೆ. ಲಗಾಮು ನಿಮ್ಮ ಕೈಲಿದ್ದರೆ ಗೆಲುವು ನಿಮ್ಮದೇ. ನಿಯಂತ್ರಣ ತಪ್ಪಿದರೆ ಅಪಾಯ ಕಟ್ಟಿಟ್ಟ ಬುತ್ತಿ. ನಿಮ್ಮ ಆತ್ಮವಿಶ್ವಾಸ ಮತ್ತು ಈ ಬುದ್ಧಿವಂತಿಕೆಯನ್ನು ಸರಿಯಾಗಿ ಬಳಸಿಕೊಳ್ಳಿ. ಈ ತಿಂಗಳು ನಿಮ್ಮ ಜೀವನದ ಸುವರ್ಣ ಅಧ್ಯಾಯವಾಗಲಿದೆ. ಈ ಉಪಯುಕ್ತವಾದ ಮಾಹಿತಿ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಈ ಸರಳವಾದ ವಿಧಿವಿಧಾನಗಳನ್ನು ತಪ್ಪದೇ ಪಾಲಿಸೋದ್ರಿಂದ ನಿಮಗೆ ಧನಪ್ರಾಪ್ತಿ ಯೋಗ, ಅಖಂಡ ರಾಜಯೋಗ ಅನ್ನೋದು ಕೂಡಿ ಬರುತ್ತೆ. ಎಲ್ಲ ಕೆಲಸದಲ್ಲಿ ಯಶಸ್ಸು, ಪ್ರಗತಿ ಅನ್ನೋದು ಸಿಗ್ತಾ ಹೋಗುತ್ತೆ. ಮನೆಯಲ್ಲಿ ಈ ಸಂಪತ್ತಿನ ದೇವತೆಯಾದ ತಾಯಿ ಲಕ್ಷ್ಮೀದೇವಿಯು ಸದಾ ನಿಮ್ಮ ಮನೆಯಲ್ಲಿ ತಾಂಡವವಾಡ್ತಾಳೆ. ಆರ್ಥಿಕ ಸಮಸ್ಯೆ ಅನ್ನೋದೇ ಬರೋದಿಲ್ಲ. ಮತ್ತು ನೀವು ಏನೇ ಒಂದು ಮಕ್ಕಳ ವಿದ್ಯಾಭ್ಯಾಸದಲ್ಲೂ ಕೂಡ ಏಳಿಗೆ ಅನ್ನೋದು ಕಾಣ್ತಾ ಹೋಗಬಹುದು. ನಿಮ್ಮ ಅಕ್ಕಪಕ್ಕದಲ್ಲೇ ನಿಮ್ಮ ಯಾರೇ ಶತ್ರುಗಳಿದ್ರು, ನಿಮ್ಗೆ ಏನೇ ಅವಮಾನ ಮಾಡಿದ್ರು ಅವರೇ ಕೂಡ ಬಂದು ನಿಮ್ಮನ್ನು ಮಾತನಾಡಿಸ್ತಾರೆ. ಅಂತಹ ಪರಿಸ್ಥಿತಿ ಇಲ್ಲಿ ಉದ್ಭವಗೊಳ್ಳುತ್ತೆ. ನಂತರ ಆದಷ್ಟು ಈ ತೊಗರಿ ಬೇಳೆಯನ್ನು ರಾತ್ರಿ ಟೈಮ್ ನೆನೆಸಿಟ್ಟು ಅದು ನೆನೆದ ನಂತರ ಈ ಒಂದು ಹಸುವಿಗೆ ಕೊಡತಕ್ಕಂಥದ್ದು. ಈ ಕೊಡೋದ್ರಿಂದ ನೀವು ತುಂಬಾ ಜೀವನದಲ್ಲಿ ಅಭಿವೃದ್ಧಿ, ಏಳಿಗೆ ಅನ್ನೋದು ಕಾಣ್ತೀರ. ಮನೆಯಲ್ಲಿ ಧನಾಗಮನವಾಗುತ್ತೆ. ನಾನಾ ಮೂಲಗಳಿಂದ ಧನಾಗಮನ ಆಗಿ ಅಭಿವೃದ್ಧಿ ಅನ್ನೋದು ಕಾಣ್ತೀರ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.